ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತಮ್ನಿಲ್ ಎಲ್ಲರೂ ನೋಡಿದಿರಾ ತಮ್ನಿಲ್ ಯಾವ ರೀತಿ ಮಾಡಬೇಕು ಏನು ತಪ್ಪು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಕನ್ನಡ ಯೂಟ್ಯೂಬರ್ಸ್ ಅಂತ ಭರತ್ ಒಂದು ಲೀಸ್ಟ್ ಹಾಕೊಂಡಿದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡೋಣ ಪಾಪ ನಮ್ಮ ಜನಕ್ಕೆ ರೀಚ್ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಹೌದು, ಈ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದ್ರೆ ಯಾರು ಯೂಟ್ಯೂಬರ್ಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಓಕೆ, ಏನು ನಾವೇನೊಂದು 2 ಅವರ್ 3 ಅವರ್ ನೆನಪಂಗಲ್ಲ, 5 ನಿಮಿಷ ಇಲ್ಲ 10 ನಿಮಿಷ, ಲಾಸ್ಟ್ ಒಂದು 20 ನಿಮಿಷದ ಮೇಲೆ ಜಾಸ್ತಿ ಅದು ವಿಡಿಯೋಸ್ ಇಲ್ಲ. ನೀವು ನೋಡಿದಾಗಲೇ ಏನೋ ಕಲಿಯೋಕ್ಕಾಗುತ್ತೆ. ಓಕೆ, ನಿಮ್ಮ ತಪ್ಪೇನಂತ ಅರಿವಾಗುತ್ತೆ, ಅರ್ಥ ಆಯ್ತಾ? ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ. ಯಾರು ಬೇರೆಯವ್ರು ಹೇಳ್ಬೇಕು ತಾನೇ ನಿಮ್ಮ ತಪ್ಪನ್ನ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ ಬರತ್ತು. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಸ್ಪೆಷಲಿ ತಮ್ಮನಲ್ಲಿ ಏನು ತಪ್ಪು ಮಾಡ್ತಾರೆ ಅಂತ ಬನ್ನಿ ಕೇಳೋಣ. ಬರತ್ ಯಾವ ರೀತಿ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಯೂಟ್ಯೂಬರ್ಸು? ಮೊದಲನೇ ತಪ್ಪು ಬಂದ್ಬಿಟ್ಟು, ಈಗ ಅಕಸ್ಮಾತ್ ಕೆಳಗಡೆ ನೋಡ್ತಾ ಇರ್ಬೋದಲ್ಲ, ನಿಮಗೆ ಕೆಳಗಡೆ ಹಾಕ್ತಾ ಇದೀನಿ, ನೀವು ರೆಡ್ ಬ್ಯಾಕ್ ಗ್ರೌಂಡ್ ಹಾಕ್ಬಿಟ್ಟು ಆರೆಂಜ್ ಟೆಕ್ಸ್ಟ್ ಹಾಕೋದು. ಸೊ ಇದೇ ರೀತಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಈ ತರ ಹಾಕ್ಬಿಡ್ತೀರಾ. ಈಗ ಫಸ್ಟ್ ವ್ಯೂವರ್ಸ್ಗೆ ಏನು ತೋರಿಸೋದು ತಮ್ನೇಲು ಕರೆಕ್ಟಾಗಿ ಅಕ್ಷರ ಕಾಣಿಸ್ತಿರಿ, ಚೆನ್ನಾಗಿ ಅಟ್ರಾಕ್ಟಿಂಗ್ ಅನ್ಸಿದ್ರೆ ಅವ್ರಿಗೆ ಕ್ಲಿಕ್ ಕೊಟ್ಟರೆ ಅವಾಗ CTR ಜಾಸ್ತಿ ಆಗುತ್ತೆ, ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೂ ಈ ಥರ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ನಾನು ತುಂಬ ಜನ ನೋಡಿ, ತುಂಬ ಕನ್ನಡ ಯೂಟ್ಯೂಬರ್ಸ್ ನೋಡಿದ್ದೀನಿ. ತುಂಬ ಜನ ಏನಂತ ಅಂದರೆ ಏನೇನೋ ಆಲ್ಮೋಸ್ಟ್ ಸಿಮಿಲರ್ ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ಸಿಮಿಲರ್ ಟೆಕ್ಸ್ಟ್ ಹಾಕ್ಬಿಡೋದು. ನಾನು ಹೇಳ್ದಲ್ಲ ನಿಮಗೆ, ಆ ಥರ ಟೆಕ್ಸ್ಟ್ ಹಾಕೋದು ಬೆಸ್ಟ್ ಏನಂತ ಅಂದರೆ ನೀವು ಅವಾಯ್ಡ್ ಮಾಡಬೇಕು ಈ ಮಿಸ್ಟೇಕ್. ಹೇಗೆ ಹಾಕ್ಬೇಕಂತ ಅಂದರೆ ನೋಡಿ, ನಿಮಗೆ ಕೆಳಗಡೆ ಹಾಕ್ತಾ ಇದ್ದೀನಿ, ನೀವು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ವೈಟ್ ಟೆಕ್ಸ್ಟ್ ಹಾಕಬೇಕು, ಇಲ್ವಾ ಯೆಲ್ಲೋ ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ನೀವು ಬ್ಲ್ಯಾಕ್ ಟೆಕ್ಸ್ಟ್ ಹಾಕ್ಬೋದು. ಇಲ್ಲ ಅಂತ ಅಂದರೆ ನೀವು ರೆಡ್ ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ವೈಟ್ ಟೆಕ್ಸ್ಟ್ ಹಾಕ್ಬೋದು. ಸೊ ಇದೇ ರೀತಿ ನೀವು ಈ ಥರ ಇಂಪ್ರೂವೈಸ್ ಆಗಬೇಕು. ಈ ಥರ ಹಾಕ್ತಾರೆ ಅವಾಗ ಅಟ್ರಾಕ್ಟಿಂಗ್ ಆಗಿ ಕಾಣಿಸುತ್ತೆ, ಅವಾಗ ಎದ್ದು ಕಾಣಿಸುತ್ತೆ ವ್ಯೂವರ್ಸ್ಗೆ. ನೀವು ಡ್ರಾಪ್ ಶಾಡೋ ಸ್ಟ್ರೋಕ್ ಎಲ್ಲ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಅಟ್ರಾಕ್ಟಿಂಗ್ ಆಗಿ ಮಾಡ್ಬೋದು. ಸೊ ಓಕೆ, ಈ ಥರ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ನಿಮ್ಮ ತಮ್ನೇಲ್ಗೆ ಕ್ಲಿಕ್ಸ್ ಬರೋದಿಲ್ಲ. ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಇದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳಿ. ಓಕೆ, ಇದು ಇಂಪ್ರೂವೈಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಎರಡನೇ ತಪ್ಪಿಗೆ ಹೋಗೋಣ. ಎರಡನೇ ತಪ್ಪು ಬಂದ್ಬಿಟ್ಟು ಫೇಶಿಯಲ್ ಇಮೋಷನ್ಸ್. ಅಂದರೆ ಈಗ ತೋರಿಸೋದಿನಲ್ಲ, ಉದಾಹರಣೆಗೋಸ್ಕರ ಪೋಸ್ ಕೊಡ್ತೀನಲ್ಲ ಈ ಥರ, ಈ ಥರ. ಸೊ ಇದೇ ರೀತಿ ಪೋಸ್ ಕೊಡ್ತೀನಲ್ಲ, ಇಮೋಷನ್ಸ್ ನೋಡಿ, ಇಮೋಷನ್ಸ್ ಟ್ರಿಗರ್ ಆಗ್ಬೇಕಲ್ಲಿ ತಮ್ನೇಲ್ಸಲ್ಲೆಲ್ಲ. ಉದಾಹರಣೆಗೋಸ್ಕರ ಮಿಸ್ಟರ್ ಬೀಸ್ಟ್ ವಿಡಿಯೋಸ್ ನೋಡಿ, ತುಂಬಾ ಎಮೋಷನ್ಸ್ ಜಾಸ್ತಿ ಟ್ರಿಗರ್ ಇರುತ್ತೆ, ಯಾರು ಟೆಕ್ಸ್ಟ್ ಇರೋದಿಲ್ಲ. ಸೊ ಇದೇನಂತ ಅಂದರೆ ಮೂರನೇ ತಪ್ಪಲ್ಲಿ ಇನ್ನೊಂದು ಹೇಳ್ತೀನಿ, ಅದು ಏನೋ ಸೂಚನೆ ಮಾಡುತ್ತೆ. ಇಲ್ಲಿ ಫೇಶಿಯಲ್ ಇಮೋಷನ್ಸ್ ಅಥವಾ ಫೇಶಿಯಲ್ ಏನಿದೆ ಇಮೋಷನ್ಸ್ ಟ್ರಿಗರ್ ಮಾಡ್ತಿದೆ ಇಲ್ಲಿ. ಸೊ ಇದೇ ರೀತಿ ನೀವು ಕೂಡ ಅಷ್ಟೇ, ನೀವೇನು ಹಾಕೋದು, ಉದಾಹರಣೆಗೋಸ್ಕರ ನಾನು ಹಾಕಿರ್ತೀನಿ ಅಪ್ಡೇಟು, ಯೂಟ್ಯೂಬ್ ಅಪ್ಡೇಟ್, ಇನ್ಮೇಲೆ ಯಾರಿಗೂ ದುಡ್ಡು ಬರೋದಿಲ್ವಾ ಅಂತ ನಾನು ಈ ಥರ ಅಥವಾ ಈ ಥರ ಪೋಸು, ಶಾಕಿಂಗ್ ಆಗೋ ಪೋಸ್ ಹಾಕಬೇಕು, ಇಲ್ವಾ ಯೂಟ್ಯೂಬ್ ನ್ಯೂ ಅಪ್ಡೇಟ್, ಸಿಹಿ ಸುದ್ದಿ, ಇನ್ಮೇಲೆ ಎಲ್ಲರಿಗೂ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಈ ಥರ ಹಾಕ್ಬಿಟ್ಟು ಅಥವಾ ಈ ಥರ ಖುಷಿಯಾಗಿರೋದು. ಸೊ ಇದೇ ರೀತಿ ಇಮೋಷನ್ ಜಾಸ್ತಿ ಟ್ರಿಗರ್ ಮಾಡಬೇಕು, ಇಲ್ವಾ ಸುಮ್ಮನೆ ನಿಂತ್ಕೊಂಡು ಇಂಪೋಸ್ ಕೊಟ್ಬಿಟ್ರೆ ಏನು ಇಮೋಷನ್ ಟ್ರಿಗರ್ ಆಗೋದಿಲ್ಲ. ಸೊ ನೀವೇನು ಮಾಡಬೇಕು, ಸ್ವಲ್ಪ ಇಮೋಷನ್ ಟ್ರಿಗರ್ ಮಾಡಬೇಕಾಗುತ್ತೆ. ಫೇಸ್ಲೆಸ್ ಅಂತ ಅಂದರೆ ಈಗ ತುಂಬ ಜನ ತುಂಬ ಡಿಸೈನ್ಸ್ ಮಾಡಬೇಕಾಗುತ್ತೆ ಫೇಸ್ಲೆಸ್ಗೆ. ಫೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ನೀವು ಜಾಸ್ತಿ ಏನು ಮಾಡ್ಬೇಕಂತ ಅಂದರೆ ಸ್ವಲ್ಪ ಇಮೋಷನ್ಸ್ ಟ್ರಿಗರ್ ಮಾಡಬೇಕು. ಇಮೋಷನ್ಸ್ ಟ್ರಿಗರ್ ಮಾಡಿದಾಗ ಮಾತ್ರ ವ್ಯೂವರ್ಸ್ಗೇನೋ ಅಟ್ರಾಕ್ಟಿಂಗ್ ಅನ್ಸುತ್ತೆ. ಏನೋ ಸೂಚನೆ ಕೊಡ್ತಾವ, ನೀವು ಏನೋ ಇದೆ ವಿಡಿಯೋದಲ್ಲಿ, ಕ್ಲಿಕ್ ಮಾಡಿ ನೋಡೋಣ ಅಂತ ಕ್ಲಿಕ್ ಮಾಡಿ ನೋಡ್ತಾರೆ ವ್ಯೂವರ್ಸ್. ಸೊ ಇದೇ ರೀತಿ ಓಕೆ, ಇದರಲ್ಲೂ ಇಂಪ್ರೂವೈಸ್ ಆದ್ರೆ ಇನ್ನು ನೆಕ್ಸ್ಟ್ ಮೂರನೇ ತಪ್ಪು ಹೋಗೋಣ. ಮೂರನೇ ತಪ್ಪು ಇದು ಕೂಡ ಅಷ್ಟೇ, ತುಂಬ ಜನ ತಪ್ಪು ಮಾಡ್ತಾರೆ. ಏನೋ ಉದಾಹರಣೆಗೋಸ್ಕರ ಹೇಳಿದ ಮಿಸ್ಟರ್ ಬೀಸ್ಟ್ ತಮ್ನೇಲು, ಉದಾಹರಣೆಗೋಸ್ಕರ ಸಬ್ಮೆರೀನ್ ಏನೋ ಇರುತ್ತೆ ಅಥವಾ ಏನೋ ಒಂದು ಚಾಲೆಂಜ್ ಇರುತ್ತೆ ಅವ್ರ ಹತ್ರ. ಸೊ ಅದನ್ನ ಏನು ಮಾಡ್ತಾರೆ, ಒಂದೇ ಪರ್ಟಿಕ್ಯುಲರ್ ತಮ್ನೇಲ್ ಅಥವಾ ಒಂದೇ ಫ್ರೇಮ್ನಲ್ಲಿ ಅವರು ಒಂಥರ ಪಿಕ್ಚರೈಸ್ ಮಾಡ್ತಿದ್ದಾರೆ ಅಥವಾ ಸ್ಟೋರಿ ಹೇಳ್ದಂಗೆ ಒಂದು ಶಾರ್ಟ್ ಆಗಿ ಹೇಳ್ತಾ ಇರೋವಂಥದ್ದು. ನೀವೇನು ಮಾಡ್ಬೇಕಂತಂದರೆ ತಮ್ನೇಲಲ್ಲಿ ಶಾರ್ಟ್ ಆಗಿ ಸ್ಟೋರಿ ಹೇಳಬೇಕು. ಈಗ ಉದಾಹರಣೆಗೋಸ್ಕರ ಒಂದು ಸ್ಟೋರಿ ಚಾನಲ್ ಇರುತ್ತೆ ನಿಮ್ಮ ಹತ್ರ, ಫೇಸ್ ತೋರಿಸಿ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ತಮ್ನೇಲಲ್ಲಿ ಏನು ಹಾಕಬೇಕು, ಈ ಥರ ಆಯಿತು ಅಂತ ಸ್ವಲ್ಪ ಜನರಿಗೆ ಅಟ್ರಾಕ್ಟಿಂಗ್ ಆಗಿ ಅನಿಸ್ಬೇಕು. ಏನೋ ಇದೆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ಏನೋ ಇದೆ ಸ್ಟೋರಿನಲ್ಲಿ, ಕ್ಲಿಕ್ ಕೊಟ್ಟು ನೋಡೋಣ ಅಂತ ಕ್ಲಿಕ್ ಕೊಟ್ಟು ನೋಡ್ತಾರೆ. ಸ್ಟೋರಿ ಅಂತ ಅಂದರೆ ಎಂಟರ್ಟೈನ್ಗೋಸ್ಕರ ನೋಡ್ತಾರೆ. ಎಜುಕೇಷನ್ ಅಂತ ಅಂದರೆ ಸ್ವಲ್ಪ ಇನ್ನೂ ಏನೋ ಇನ್ವಾಲ್ವ್ಮೆಂಟ್ ಆಗಿರಬೇಕು ಕ್ರಿಯೇಟರ್ಸ್ ಮೇಲೆ, ಏನೇನು ಮಾಡ್ತಾರಂತ. ಸ್ಟೋರಿನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಬೇಕು. ನೀವು ಒಂದೇ ಪರ್ಟಿಕ್ಯುಲರ್ ತಮ್ನೇಲ್ ಅಥವಾ ಒಂದೇ ಪಿಕ್ಚರಲ್ಲಿ ನೀವು ಸ್ಟೋರಿನ ತೋರಿಸ್ಬೇಕು ಅವ್ರಿಗೆ. ಅದೇ ರೀತಿ ನೀವು ತಮ್ನೇಲ್ ಮಾಡಬೇಕು. ಉದಾಹರಣೆಗೋಸ್ಕರ ನೀವು ಎಕ್ಸಾಂಪಲ್ಗೆ ಮಿಸ್ಟರ್ ಬೀಸ್ಟ್ ತಮ್ನೇಲ್ಸ್ ಇಟ್ಕೊಂಡು ನೀವು ಮಾಡಿ, ಅದ್ರಿಗೋಸ್ಕರ ಏನಾಗುತ್ತೆ, ಇನ್ನೂ ನೀವು ಇಂಪ್ರೂವೈಸ್ ಆಗ್ತಿರೋ ತಮ್ನೇಲ್ಸಲ್ಲಿ. ಸೊ ಈ 3 ತಪ್ಪು ಮಾಡಲೇಬಾರ್ದು ನೀವು ಕನ್ನಡ ಯೂಟ್ಯೂಬರ್ಸ್. ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಿ ಪರ್ಟಿಕ್ಯುಲರ್ 3 ತಪ್ಪಲ್ಲಿ. ಸೊ ಇದ್ರಿಗೋಸ್ಕರ 3 ತಪ್ಪು ಮಾಡಿಲ್ಲ ಅಂತ ಅಂದರೆ ತಮ್ನೇಲಲ್ಲಿ ಇಂಪ್ರೂವೈಸ್ ಆದ್ರಿ ಅಂತ ಅಂದರೆ 200% ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ನಿಮ್ಮ ಚಾನಲ್ ಗೊತ್ತಾ ತುಂಬ ಗ್ರೋತ್ ಆಗುತ್ತೆ. ಓಕೆ ಬರುತ್ತೆ, ಈಗ ಹೇಳಿದೆ ತಮ್ನೇಲಲ್ಲಿ ಇಂಪ್ರೂವ್ಮೆಂಟ್ ಆದರೆ ಸ್ವಲ್ಪ ವ್ಯೂಸ್ ಬರುತ್ತೆ, ಚಾನಲ್ ಗ್ರೋತ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಗ್ರೋತ್ ಅಂದರೆ ಅದೇನೆ.
ಅಲ್ವಾ, ವ್ಯೂಸ್ ಮತ್ತೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆದರೆ ಚಾನಲ್ ಗ್ರೋತ್ ಆಗ್ತಿದೆ ಅಂತ ಅರ್ಥ. ಹೌದು. ಓಕೆ, ಕೆಲವರು ನಿನಗೆ ತುಂಬಾ ಜನ ವಾಟ್ಸಪ್ ಮಾಡಿದ್ದಾರೆ. ಇದು ಇವತ್ತಿಂದಲ್ಲ, 1.5 ವರ್ಷ 2 ವರ್ಷದಿಂದ ಇದೇ ಗೋಳು. ಸರ್ ನಿಮ್ ಫೋಟೋ ಹಾಕಿ ಅಂತ ಈಗ ಹೇಳ್ತಿದ್ದಾರೆ. ಫಸ್ಟ್ ಎಲ್ಲ ಬರತ್ತಾ, ನಿನ್ ಫೋಟೋ ಹಾಕ್ಬೇಡ, ಬರೀ ತಮ್ನೇಲ್ ಹಾಕು. ನಿನ್ ಚಿಕ್ಕ ಹುಡುಗ ಅಂತ ಯಾರು ನೋಡ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ತಮ್ನಿಲ್ ಅಂತೂ ಸೂಪರ್ ಆಗಿದೆ, ಬಟ್ ನಿನ್ ನೋಡ್ತಾರಲ್ಲ ಪಕ್ಕದಲ್ಲಿ ಚಿಕ್ಕ ಹುಡುಗ, ಇವ್ನ್ಗೆ ಏನ್ ಗೊತ್ತಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಕನ್ನಡ ಯೂಟ್ಯೂಬರ್ಸ್ ಅಂತಾನು ವಾದಗಳು ಮಾಡಿದಾರೆ ನಮ್ಮ ಹತ್ರ, ಅಲ್ವಾ? ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಹೌದು ಪಾಪ, ಅವ್ರು ಹೇಳ್ತಿರೋದು ನಿಜಾನೇ. ಯಾಕೆ ನಮ್ ಚಾನಲ್ಗೆ ವ್ಯೂಸ್ ಬರ್ತಿಲ್ಲ ಅಂತಂದ್ರೆ, ಮೊದಲನೇದು ಚಿಕ್ಕ ಹುಡುಗ ಅಂತ ನೋಡಲ್ಲ, ಎರಡನೇದು ನಮ್ದು ಟೆಕ್ ಚಾನಲ್. ಆಲ್ರೆಡಿ ಅದ್ರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿದೀನಿ, ಟೆಕ್ ಚಾನಲ್ಗೆ ವ್ಯೂಸ್ ಬರಲ್ಲ ಅಂತ. ಬಿಕಾಸ್ ಇದು ಎಜುಕೇಶನ್ ಬೋರಿಂಗ್. ಅದ್ರ ಬದಲು ಕಾಮಿಡಿ ವಿಡಿಯೋಸ್ ನೋಡೋಣ, ಅದು ಎಂಟರ್ಟೈನ್ಮೆಂಟ್. ಸೊ ಇದೇ ರೀತಿ ಏನು ಜನ ಕೇಳ್ಬೇಕು ಗೊತ್ತಾ, ಎಂಟರ್ಟೈನ್ಮೆಂಟ್ ಕೇಳ್ಬೇಕು ಅವ್ರಿಗೆ. ಟೆಕ್ ಚಾನಲ್ ಎಲ್ಲ ಬೋರಿಂಗ್. ಟೆಕ್ ಚಾನಲ್ ಬೇಕಾ? ಅಕಸ್ಮಾತ್ ಎಜುಕೇಶನ್ಗೋಸ್ಕರ ದೊಡ್ಡ ಯೂಟ್ಯೂಬರೇ ಬೇಕು. ಚಿಕ್ಕ ಹುಡುಗ ಎಂತಕ್ಕೆ ನೋಡೋದು? ಅಲ್ಲಿ ನೋಡಿ ದೊಡ್ಡ ಯೂಟ್ಯೂಬರ್ ಮಾಡಿದಾನ ವಿಡಿಯೋ ನೋಡೋಣ ಅಂತ ಹೋಗಿ ನೋಡ್ತಾರೆ. ಸೊ ಅದ್ರಗೋಸ್ಕರ ಪಾಪ ನನಗೆ ಜಾಸ್ತಿ ವ್ಯೂಸ್ ಬರ್ತೀನಿ ನನ್ನ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ನೋಡೋಲ್ಲ, ಇದು ಕೂಡ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಕನ್ನಡದವ್ರು. ಯಾಕಂದ್ರೆ ತುಂಬಾ ಜನ ಮೆಸೇಜ್ ಮಾಡಿದ್ರೆ ನಾವು ಐಡಿಯಾ ಮಾಡ್ಬಿಡ್ತೀವಿ ಅವ್ರನ್ನ. ಯಾಕಂದ್ರೆ ನಾನು ಬಂದಿರೋದಿಲ್ಲ ನನ್ನ ಮಗನ ವಿಡಿಯೋ ಮಾಡೋಕ್ಕೆ. ಈಗ ಜಸ್ಟ್ ನಾನು ಏನಂದ್ರೆ ನಿಮ್ಗೆ ನೋಡ್ತಿಲ್ಲ ಅನ್ನೋಕ್ಕೋಸ್ಕರ ನಾನು ಜೊತೆ ಕೂತ್ಕೊಂಡಿದ್ದು, ಅರ್ಥ ಆಯ್ತಾ? ಅಷ್ಟು ಬಿಟ್ರೆ ಇಲ್ಲಿ ನನ್ನ ಮಗಂದೇ ಇದು ಟೆಕ್ ವಿತ್ ಭರತ್, ನಾಟ್ ಟೆಕ್ ವಿತ್ ಜಗದೀಶ್. ಓಕೆ, ನನ್ನ ಹೆಸರು ಜಗದೀಶ್ ಅಂತ ಹಾಕಿಲ್ಲ. ಏನಂದ್ರೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ನಾನು ಅಟ್ಲೀಸ್ಟ್ ಒಂದು ಕೂತ್ಕೊಂಡೆ ಒಂದೆರಡು ವಿಡಿಯೋ ಹಬೀಬ್ ಬಂತು. ಓಕೆ, ಇನ್ಮೇಲೆ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಬಿಡಿಸಿಡೋಣ ಅಂತ ಹೇಳ್ಬಿಟ್ಟು ಜೊತೆಲಿ ನಾನು ಕೂತ್ಕೊಂಡಿದ್ದೀನಿ ಹೊರತು ಇನ್ನೇನು ಇಲ್ಲ. ಯಾರು ಕೂಡ ಒಂದು ವಿಡಿಯೋ ವ್ಯೂಸ್ ಬರುತ್ತಾ? ಕೆಲ್ಸಕ್ಕೆ ಬಂದಿರೋ ವಿಡಿಯೋಸೇ ಇಲ್ಲಿ ಕನ್ನಡ ಯೂಟ್ಯೂಬರ್ಸ್ಕೊಂಡು ನೋಡೋದು. ಕೆಲ್ಸಕ್ಕೆ ಬರೋ ವಿಡಿಯೋನ ಯಾರು ನೋಡೋದೇ ಇಲ್ಲ. ಮಾತು 1K ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್. ಓಕೆ, ಇಲ್ಲ ದುಡ್ಡು ಬಂತು, ಇಷ್ಟೇ ವಿಡಿಯೋ ಜಾಸ್ತಿ ಓಡೋದು ಟೆಕ್ ಚಾನಲ್ ಅಲ್ವಾ ಅವರು? ಬೇರೆ ನಮ್ದು ವಿಡಿಯೋ ತೆಗೆದು ನೋಡಿ, ಇದೇ ವಿಡಿಯೋಗಳೇ ಓಡ್ತಾ ಇರುತ್ತೆ. 4,000 ವಾಚ್ ಅವರ್ಸ್ ಬಗ್ಗೆ ಕಂಪ್ಲೀಟ್. ಅದಕ್ಕೆ ಈ ಬೇರೆ ಯೂಟ್ಯೂಬರ್ಸ್ಗಳು ಹೆಸರು ನಾನು ಬೇರೆ ಯೂಟ್ಯೂಬರ್ಸ್ ಹೋಗಿ ಬೇರೆ ಚೆಕ್ ಮಾಡಿ, ವಾರಕ್ಕೆ ಒಂದ್ಸತಿ, ತಿಂಗಳಿಗೆ 2 ಸತಿ 1K ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡೋದಾಗೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ, ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇರ್ತಾರೆ. ದುಡ್ಡು ಬಂದಿದೆ ಹೇಗೆ ಈ ತಿಂಗಳು, ಇದು 7ನೇ ಪೇಮೆಂಟ್ 6ನೇ ಪೇಮೆಂಟ್ ಅಂತ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಈ ರೀತಿನೂ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಕ್ಯಾಟಗರಿ ಮೇಲೆ ನಿಮಗೆ ವ್ಯೂಸ್ ಡಿಪೆಂಡ್ ಆಗಿರುತ್ತೆ. ಇವಾಗ ಜನ ಜಾಸ್ತಿ 90% ನೋಡೋದು ಯಾರು ಗೊತ್ತಾಗ? ಎಂಟರ್ಟೈನ್ಮೆಂಟೇ. ಓಕೆ, ಇದು ನಮ್ಮ ಕ್ಯಾಟಗರಿ ಇದೆಯಲ್ಲ, ಬರೀ 10%. ಆ 90% ಸೈಡ್ ಇಟ್ಬಿಟ್ರೆ ಇನ್ನು 10% ಯಾರೆಲ್ಲ ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬರ್ ಏನು ಗೊತ್ತಿಲ್ಲ, ನಾಲೆಜ್ ಇಲ್ದಿರೋರು ನೋಡೋದು, ನಾಲೆಜ್ ಇರೋರು ಕೂಡ ನೋಡಲ್ಲ. ಅದರಲ್ಲೂ ಒಂದು 2-3% ಹೊರಟೋಗುತ್ತೆ. ಲೆಕ್ಕಕ್ಕೆ ನಮ್ಗೆ ಸಿಗೋದು 7-6%. ಅರ್ಥ ಆಯ್ತಾ? ಇದ್ರ ಬಗ್ಗೆ ಅದಕ್ಕೆ ಹೇಳ್ತಿರೋದು. ನಾನು ಹೇಳೋದಷ್ಟೇ, ಚಿಕ್ಕ ಹುಡುಗಾರೇನು ದೊಡ್ಡ ಹುಡುಗಾರೇನು ನಾಲೆಜ್ ತಿಳಿಸೋದು ಕರೆಕ್ಟಾಗಿದ್ದರೆ ಸಾಕು. ಅವ್ನು ನಾಲೆಜ್ ಕರೆಕ್ಟಾಗಿ ಕೊಡ್ತಾ ಇದ್ದಾನ, ಯೂಟ್ಯೂಬ್ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನ ಅನ್ನೋ ಒಂದು ತಾಳ್ಮೆ ಆ ಕನ್ನಡ ಜನಕ್ಕೆ ಯಾಕಿಲ್ಲ ಅಂತ ನನಗೆ ಅದೇ ಗೊತ್ತಿಲ್ಲ. ನಾನು ಅದನ್ನೇ ಎಲ್ಲರಿಗೂ ಕೇಳೋದು, ನಿಮ್ಗೆ ಯಾಕಿಲ್ಲ, ಏನು ತಪ್ಪು ಮಾಡಿದ್ದೀನಿ ತೋರಿಸಿ ಅಂತ ಇನ್ನೊರ್ಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ. ಈ ಒಂದು ಚಾನಲ್, ಯೂಟ್ಯೂಬ್ ಚಾನಲಲ್ಲಿ ಏನು ತಪ್ಪಿದೆ? ಇನ್ನೊರ್ಗೂ ಒಂದು ಟೆಕ್ ನ್ಯೂಸಿಂದ ಹಿಡಿದು ಬರುತ್ತೆ, ಅನ್ಬಾಕ್ಸ್ ಮಾಡಿದ್ರಿಂದ ಹಿಡಿದು ಯೂಟ್ಯೂಬ್ ಇನ್ಫಾರ್ಮೇಷನ್ ಕೊಡ್ತಿರೋದು, ಏನಾದ್ರು ಒಂದು ತಪ್ಪಿದೆಯಾ ತೋರಿಸ್ಬಿಡಿ ನೋಡೋಣ. ಈ ಚಾನಲ್ ನಾನು ಡಿಲೀಟ್ ಮಾಡ್ಬಿಡ್ತೀನಿ. ಇಲ್ಲ, ಬಟ್ ಜನಕ್ಕೆ ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ. ಯಾಕೆ? ಆ ಹುಡುಗನ ಹತ್ರ ಕಲಿಯೋದೇನಿದೆ, ಅಲ್ಲೋಗೋಣ 5 ಲಕ್ಷ 6 ಲಕ್ಷ ಸಬ್ಸ್ಕ್ರೈಬರ್ಸ್, ಅವನು ಎಲ್ಲ ಗೊತ್ತಿರುತ್ತೆ ಅವನಿಗೆ. ಅವ್ನು ನೋಡ್ರೆ ಒಂದು ಯೂಟ್ಯೂಬ್ ಬಗ್ಗೆ ಯಾರ್ದು ಪ್ರಾಬ್ಲಮೇ ಸಾಲ್ವ್ ಮಾಡಿಲ್ಲ, ಬರ್ತಾ ನೋಡ್ರೆ ಎಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೇನೆ. ಇದನ್ನ ನೀವು ಅರ್ಥ ಮಾಡ್ಕೊತಾ ಇಲ್ಲ. ಪ್ಲಸ್ ಪಾಯಿಂಟ್ ಅದೇನೇ ಇರೋದು, ತಿಳ್ಕೊಬೇಕಾಗಿರೋದು ಅದೇನೆ. ಫಸ್ಟು ಯಾರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನಲ್ಲ ಅದೇ ನಿಜವಾದ ಯೂಟ್ಯೂಬರ್ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ ನಿಮಗೆ, ಅದೇ ಹೋಗ್ತಿಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಚಿಕ್ಕ ಹುಡುಗ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಿಬಿಡಿ. ಅದು ಯಾರೇ ಆಗಲಿ, ನನ್ನ ಮಗ ಆಗಲಿ, ನೆಕ್ಸ್ಟ್ ಅವ್ರ ಮಗನೇ ಆಗ್ಬೋದು, ಇಲ್ಲ ನಿಮ್ಮ ಮಗನೇ ಆಗ್ಬೋದು. ಅರ್ಥ ಆಯ್ತಾ? ಅವ್ರದ್ದು ವಿಡಿಯೋ ಕ್ಲಿಕ್ ಕೊಟ್ಟು ಫಸ್ಟು ವಿಡಿಯೋ ನೋಡಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಒಂದು ತಮ್ನಿಲ್ ಸೂಪರ್ ಆಗಿದೆ ಅಂತ ಎಲ್ಲರೂ ಹೇಳ್ತೀರಾ, ಬಟ್ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಓಕೆ, ಓವರಾಲ್ ಗೊತ್ತಾಯ್ತಲ್ಲ? ತಮ್ನಿಲ್ 3 ಮಿಸ್ಟೇಕ್ಸ್. ಏನು? ನೀವು ಹಾಕ್ತಿರೋ ಟೆಕ್ಸ್ಟ್ ಅದಕ್ಕೆ ಆಪೋಸಿಟ್ ಹಾಕ್ಬೇಕು ಟೆಕ್ಸ್ಟ್, ಅವಾಗ ಎದ್ದು ಕಾಣುತ್ತೆ. ಹೌದು, ಫಸ್ಟ್ ಹೇಳಿದ್ದು. ಸೆಕೆಂಡ್ ಏನು ಹೇಳ್ದ ಬರತ್ತೋ? ಸೆಕೆಂಡ್ ಬಂದ್ಬಿಟ್ಟು ಫೇಶಿಯಲ್ ಎಮೋಷನ್. ಫೇಸ್ ಎಮೋಷನ್ ಬರೋದು ಹಿಂಗೆ ಕೊಡ್ತಾನೆ, ಅಯ್ಯೋ ಇನ್ಮೇಲೆ ದುಡ್ಡು ಬರಲ್ಲ, ಹಿಂಗೆಲ್ಲ ಎಮೋಷನ್ ಕೊಡಬೇಕು. ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ ಎಲ್ಲ ಚಾನಲಲ್ಲೂ. ನಮ್ಗಿಂತ ದೊಡ್ಡ ಎಮೋಷನ್ ಕೊಡೋರು ಇದ್ದಾರೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು. ಅಯ್ಯೋ ಹೋಯ್ತು ದುಡ್ಡು ಬರೋಲ್ತೆ ಅಂತ ಈಗೆಲ್ಲ ಕೊಡೋ ಬಸ್ಸು ಎಲ್ಲ ಇರುತ್ತೆ. ಆ ಥರ ಕೊಡಬೇಕು, ಅವಾಗಲೇ ಕ್ಲಿಕ್ ಕೊಡೋದು ನೀವು ಅವ್ರಿಗೆ, ಅಲ್ವಾ? ಅದಕ್ಕೆ ಆ ಎಮೋಷನ್ನ ಕ್ಲೀನಾಗಿ ಕೊಡಬೇಕು, ಫೇಸ್ ತೋರಿಸಿ ಮಾಡ್ತಾ ಇದ್ರೆ. ಇಲ್ಲ ಅಂದರೆ ಟೆಕ್ಸ್ಟಲ್ಲೇ ನೀವು ತೋರಿಸ್ಬೇಕಾಗುತ್ತೆ, ಅಲ್ವಾ? ಥರ್ಡ್ ಇನ್ನೇನೋ ಸ್ಟೋರಿ ಟೈಪು. ನೀವು ಅಟ್ಲೀಸ್ಟ್ 1-2 ಥರ ಈ ಥರ ಸ್ಟೋರಿ ಟೈಪು, ಹಿಂಗೆ ಬಂದು ಹೊಡಿಯೋ ಥರ, ಇಲ್ಲ ನೋವಾಗೋ ಥರ, ಅದನ್ನೇನೋ ಹಿಂಗೆ ಇಟ್ಕೊಂಡು ಇದು ಮಾಡೋ ಥರ, ಕಷ್ಟಪಡ್ತಿರೋ ಥರ, ಯೂಟ್ಯೂಬ್ನ ಅಂತ ಹೇಳ್ಕೊಂಡಿರೋ, ಯೂಟ್ಯೂಬ್ ಮೇಲೆ ಇಸ್ಕೊಂಡು ಸಾಧಿಸ್ಬಿಟ್ಟೇನೋ ಥರ, ಆ ಟೈಪಲ್ಲಿ ತೋರಿಸ್ಬೇಕು. ಒಂಥರ ಸ್ಟೋರಿ ಟೈಪ್ ಥರ, ಏನೋ ಸಾಧಿಸೇ ಮಾಡಿದಾರ, ಕ್ಲಿಕ್ ಕೊಡೋ ಥರ ಇರಬೇಕು, ಒಂದು ಎಮೋಷನ್ಸ್ ಇರಬೇಕು ಅದರಲ್ಲಿ, ಸ್ಟೋರಿ ಥರ ಆ ಥರ ಇರಬೇಕು ಅಂತ ಹೇಳ್ದ. ಈ 3 ಮಾಡಿ ನೋಡಿ, ವರ್ಕ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನೆಲ್ಲ ಮುಗಿಸೋಣ. ಓಕೆ ಪಾಪ, ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟೇ ಇಷ್ಟ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಅನಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.